ದೇವರಹಿಪ್ಪರಗಿ ತಾಲೂಕಿನ ಕೆರುಟಗಿ ಗ್ರಾಮದ ಜನರ ನೋವಿನ ನುಡಿ. ಈ ಹಳ್ಳಿಯ ಜನರಿಗೆ ಬೇಸಿಗೆ ಬಂದೆಂದ್ರೆ ಸಾಕು ಎದೆ ಜಲ್ ಅನ್ನುತ್ತದೆ. ಕುಡಿಯುವ ನೀರಿಗಾಗಿ ಹೊಲ ಗದ್ದೆಗಳಿಗೆ ಅಲೆದಾಡುವುದು ಪ್ರತಿಭಟನೆ ಸಾಮಾನ್ಯವಾಗಿದೆ. ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ದೇವರಹಿಪ್ಪರಗಿ ಹಾಗೂ ವಲಯ ಶಾಖೆ ಕಲಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆರುಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿತ್ತು. ಕರ್ನಾಟಕ ಸರ್ಕಾರ ಬೇಸಿಗೆಯ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಯೋಜನೆಗಳನ್ನು ರೂಪಿಸಿತ್ತು ಹಾಗೂ ವಿಶೇಷ ಅನುದಾನ ಮಂಜೂರಾತಿ ಇದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳು ಗತಿಸಿದರೂ ಕೂಡ ಕೆರುಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಇಂದಿನ ಸರ್ಕಾರಕ್ಕೆ ನಾಚಿಕೆ ಆಗುವ ಸಂಗತಿಯಾಗಿದೆ. ವಿಶೇಷ ಅನುದಾನ ಮಂಜೂರಾತಿ ಇದ್ದು ಆದರೆ ಇಂಥ ಆಧುನಿಕ ಯುಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 76-77 ವರ್ಷಗಳು ಗತಿಸಿದರೂ ಕೂಡ ಕೆರುಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಆಗುತ್ತಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಮತ್ತು ತಾಲೂಕು ಆಡಳಿತಕ್ಕೆ ನಾಚಿಕೆಯಾಗುವ ಒಂದು ಸನ್ನಿವೇಶವಿದ್ದು, ಹೀಗಾಗಿ ತಾಲೂಕಾ ಆಡಳಿತ ದೇವರಿಪ್ಪರಗಿ, ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ಕೆರುಟಗಿ ವ್ಯವಸ್ಥೆಯನ್ನು ಖಂಡಿಸಿ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ರಸ್ತಾ ರೋಕ್ ಚಳವಳಿ ಹಮ್ಮಿಕೊಂಡಿದ್ದು, ಕೆರುಟಗಿ ಗ್ರಾಮದ ಕುಡಿಯುವ ನೀರಿನ ವ್ಯವಸ್ಥೆ ಬಗೆಹರಿಯುವವರೆಗೂ ಈ ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಮಾನ್ಯರವರು ಕೆರುಟಗಿ ಗ್ರಾಮದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಹಾಗೂ ತಾಲೂಕು ಆಡಳಿತದಿಂದ ಕೆರುಟಗಿ ಗ್ರಾಮಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಮೀಸಲಿಡಬೇಕು. ಒಂದು ವೇಳೆ ಸದರಿ ಪ್ರಕರಣವನ್ನು ಬಗೆಹರಿಸದಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ದೇವರಿಪ್ಪರಗಿ ಹಾಗೂ ಜಿಲ್ಲಾ ಶಾಖೆ ವಿಜಯಪುರ ಇವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಉಗ್ರ ರೂಪದ ಪ್ರತಿಭಟನಾ ರ್ಯಾಲಿ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಾ, ಆಡಳಿತ ವ್ಯವಸ್ಥೆ ಖಂಡಿಸಿ ಖಾಲಿ ಕೊಡಗಳನ್ನು ಇಟ್ಟುಕೊಂಡು ಮಹಿಳೆಯರು ಮತ್ತು ಗ್ರಾಮಸ್ಥರು ಕೂಡಿ ಸುಮಾರು 3 ಗಂಟೆಗಳ ಕಾಲ ಸಿಂದಗಿ ಕಲಕೇರಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಗ್ರಾಮದ ಸಾರ್ವಜನಿಕರು ಸುಡಿ ಬಿಸಿಲನ್ನು ಲೆಕ್ಕಿಸದೆ ರಸ್ತೆ ರೋಕ್ ಚಳುವಳಿ ಹಾಗೂ ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಎಂಟಿ ಅಂಗಡಿ ಮೇಡಮ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅಭಿವೃದ್ಧಿ ಅಧಿಕಾರಿಗಳು ಬಂದರು, ಜಾಯ್ಲಿಸ್ಟ್ ಕರ್ಕೊಂಡು ಹೋದ್ರು. ನಾನು ಅವರ ಸಂಘಟನೆ ಇದ್ದೆ. ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಬಾಬು ಅಣ್ಣವ್ರು ಹೇಳಿದ್ರು, ಬಾಬು ಅಣ್ಣವರಲ್ಲಿ ಇದ್ದಿದ್ದಿಲ್ಲ, ನಾ ಗಮನಿಸ್ತಾ ಬಂದೀನಿ. ಅಲ್ಲಿ ಜಾಯ್ಲಿಸ್ಟ್ ಅವ್ರು ಬಂದ್ರು, 3 ಪಾಯಿಂಟ್ ಮಾಡಿದ್ರು. ಅಲ್ಲಿ ಊರಾಗ ಬಂದೆವು, ಅವಾಗ ಬೋರ್ ಗಾಡಿ ಬಂದಿರಲಿಲ್ಲ. ಊರಾಗ ಬಂದು ನಾ ಏನ್ ಹೇಳಿದೆ ಜಾಯ್ಲಿಸ್ಟ್ ಅಧಿಕಾರಿಗಳಿಗೆ, ಸಾಹೇಬ್ರೆ ಇಲ್ಲಿ 1 ಅಥವಾ 2 ಬೋರ್ ಮಾಡ್ರಿ ಊರ ಗೌಟಾಣ ಜಾಗದಲ್ಲಿ, ಇದಕ್ಕೆ ಮತ್ತೆ 1 ಇಂಚ್ ಅಥವಾ ಅರ್ಧ ಇಂಚ್ ನೀರ್ ಆದ್ರೆ ಜನರಿಗೆ ಅನುಕೂಲ ಆಗ್ತದ ಅಂದ್ರೆ ಜಾಯ್ಲಿಸ್ಟ್ ಸಾಹೇಬ್ರೆ ಏನ್ ಹೇಳಿದ್ರು, ಇಲ್ಲರಿಗೆ ನಮಗ ನಿಮ್ಮ ಪಂಚಾಯತಿ ಅಧಿಕಾರಿಗಳು ಬೋರ್ ಪಾಯಿಂಟ್ ಮಾಡ್ಲಾಕ್ 1 ಅಥವಾ 2, ನಾನು ಈಗಾಗಲೇ 3 ಪಾಯಿಂಟ್ ಮಾಡೀನಿ ಕೆರೆ ಕೆಳಗಡೆ, ನನಗೆ ಸಮಯ ಇಲ್ಲ, ನಾನು ಹೋಗ್ಬೇಕಾಗ್ಯದ ದೇವಳಗಾವಕ್ಕ ಅಂತ ಹೇಳಿ ತುರಂತ ಇಮಿಡಿಯೇಟ್ಲಿ ಯಾರು ಜಾಯ್ಲಿಸ್ಟ್ ಸಾಹೇಬ್ರು ನೀರ ಪಾಯಿಂಟ್ ಮಾಡುವಂತ ಅಧಿಕಾರಿಗಳು ನಮಗೆ ಸಮಯ ಇಲ್ಲ ಅಂತೇಳಿ ಬಿಟ್ಕೊಟ್ಟು ಹೋಗ್ಯಾರ. ಇವತ್ತು ಅವ್ರ ಒಂದೇ ನಮಗೆ ಈಗ 1 ತಿಂಗಳಿಂದ ತಿಳುಗುಳಿ ಗ್ರಾಮದವರು ಹೋರಾಟ ಮಾಡಿದ್ರು ನಮ್ಮ ಪಂಚಾಯತಿಗೆ ಬೀಗ ಜಡಿದು. ಅವತ್ತೇ ನಾವು ತಾಲೂಕಾ ದಂಡಾಧಿಕಾರಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಂಡಿವಿ. ಪಂಚಾಯತ್ ಬಂದು ಕೂತು ಅವರಿಗೆ ಕಿವಿ ಮಾತನ್ನ ಹೇಳಿದೀವಿ. ನಾವು ಅವತ್ತು ಹೇಳಿವಿ, ಆದ್ರೂ ಹ್ಞೂ ಅಂದ್ರು ಯಾವ ಕೆಲಸನೋ ಕಾಮಗಾರಿಗಳನ್ನ ಮಾಡಲಿಲ್ಲ. ಸಾಹೇಬರಿಗೆ ಮತ್ತು ಯುವ ಸಾಹೇಬರಿಗೆ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಕಲಕೇರಿ ಠಾಣೆಯ ಆರಕ್ಷಕ ಠಾಣೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಸಿಂಧೂರಿ ಪಾಟೀಲ್ ಮೇಡಮ್ ಅವರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಗುವುದು. ಈ ಮನವಿಯನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಶ್ರೀ ಲಕ್ಕಪ್ಪ ಬಡಿಗೇರ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಬಸವರಾಜು ಚಿಕ್ಕಸನ್ಸಿ, ಸರ್ಕಾರಿ ಜಿಒ ಲಿಸ್ಟ, ಶ್ರೀಮತಿ ರೋಹಿಣಿ ಪಾಟೀಲ್ ಪಿಎಸ್ಐ ಕಲಕೇರಿ, ಪರಶುರಾಮ ಬಡಿಗೇರ, ಶಿವಾನಂದ ವಾಲಿಕಾರ, ಅಶೋಕ್ ಗುಡಿಸಲಮನಿ, ರಾಮನಗೌಡ ಚಟ್ಟರಗಿ, ಸಿದ್ರಾಮಪ್ಪ ಮಾದರ, ಪರಶುರಾಮ ದೊಡ್ಮನಿ, ಬಾಬು ಮೇಲಿನ ಮನಿ, ಬಾಬು ರಾಥೋಡ, ಚಂದ್ರು ಬಡಿಗೇರ, ಮುತ್ತು ಅಂಬಳನೂರ, ಪ್ರಕಾಶ್ ಪಡಶೆಟ್ಟಿ, ಇನ್ನು ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಮುಂತಾದರು ಉಪಸ್ಥಿತರಿದ್ದರು. ಸಮಸ್ಯೆಯನ್ನು ಶೀಘ್ರಗತಿಯಲ್ಲಿ ತಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವುದರ ಜೊತೆಗೆ ಕೆರುಟಗಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಾರ್ವಜನಿಕ